ನೀವು ದರ್ಶನ್ ಅವರ ಪಕ್ಕ ಅಭಿಮಾನಿ. ಸೊ ದರ್ಶನ್ ಅವ್ರು ಆಗಿಂದಾಗೆ ಒಳ್ಳೆ ಮೆಸೇಜ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ದರ್ಶನ್ ಅವರು ಅಂದಾಗ ಥಟ್ ಅಂತ ಯಾವ ಮಾತುಗಳು ನಿಮ್ಗೆ ತುಂಬಾ ನೆನಪಲ್ಲಿ ಉಳ್ಕೊಂಡಿದೆ? ಮ್ಯಾಮ್ ಇವಾಗ ಬರ್ಡೇ ಟೈಮ್ ಆಗ್ಲಿ ಯಾವ್ದೋ ಒಂದು ಇವೆಂಟ್ ಆಗ್ಲಿ ಮೇಡಮ್, ತುಂಬಾ ಜನ ಸೇರ್ತಾರೆ. ಜನ ಅಭಿಮಾನಿಗಳು ಅಂದ್ರೆ ಲೆಕ್ಕನೇ ಹಾಕಕ್ಕಾಗಲ್ಲ, ಅಷ್ಟು ಜನ ಬಂದಿರ್ತಾರೆ. ಸೊ ಸುಮಾರು ಜನ ಕೈಗೆ ಎದೆ ಮೇಲೆ ಎಲ್ಲ ಟ್ಯಾಟೋ ಹಾಕ್ಸಿದ್ದಾರೆ. ಡಿ ಬಾಸ್ ಯಜಮಾನ ದರ್ಶನ್ ಸರ್ ಅಂತ ಸುಮಾರು ಅಂದ್ರೆ ಟ್ಯಾಟೋಗಳು ಹಾಕಿದ್ದಾರೆ. ಅದನ್ನ ತೋರ್ಸಕ್ ಹೋದಾಗ ಬಾಸಿಗೆ ವಿಷಯ ಗೊತ್ತಾದ್ರೆ ಮೇಡಮ್ ಸಖತ್ ಬೈತಾರೆ ಮೇಡಮ್, ಸಖತ್ ಬೈತಾರೆ. ಯಾಕೆ ಅಂತಂದ್ರೆ ಯಾಕ್ರಯ್ಯ ನನ್ನ ಹೆಸರು ಹಾಕ್ಸ್ತೀರಾ, ಅಂತದ್ ಏನ್ ರಯ್ಯ ಮಾಡಿದೀನಿ ನಾನು, ನಿಮ್ಮ ಅಪ್ಪ ಅಮ್ಮನ ಹೆಸರುಗಳು ಹಾಕ್ಸ್ರಯ್ಯ ಅಂತ ನಮ್ಗೆಲ್ಲ ಬೈದ್ ಬುದ್ಧಿ ಹೇಳಿದ್ರು ಮೇಡಮ್. ಸರಿ ಅನ್ಬಿಟ್ಟು ನಾವೆಲ್ಲ ಪರ್ಟಿಕ್ಯುಲರ್ ಸುಮ್ಮನೆ ಆದ್ವಿ. ಬಟ್ ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅಭಿಮಾನಿಗಳಿಗೆಲ್ಲ ನನ್ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಹಾಕ್ಸ್ಕೊಂಡ್ರು ಮೇಡಮ್. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮೇಡಮ್, ನಾವು ನಮ್ ಬಾಸ್ ಅಂತ ಹೇಳ್ಕೊಂತೀವಿ, ಬಟ್ ನಮ್ ಬಾಸು ನನ್ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಹಾಕ್ಸ್ಕೊಂಡಿದ್ದಾರೆ. ಇದು ಸಖತ್ ಖುಷಿ ಕೊಡುತ್ತೆ ಮೇಡಮ್. ಇನ್ನೊಂದೇನು ಅಂದ್ರೆ, ಈಗ ಅಂತವೇ ನಾವು ಬಾಸ್ ಕಾರಲ್ಲಿ ಹೋಗ್ತಾ ಇರ್ತಾರೆ. ಸೊ ಫ್ಯಾನ್ಸ್ ಎಲ್ಲ ತುಂಬಾ ಏನೋ ಮೀಟ್ ಮಾಡೋದು ಅಂದ್ರೆ ನೋಡಿದ್ವಿ, ಖುಷಿ ಆಯ್ತು. ಡಿ ಬಾಸ್ ಅಂತ ಕೂಕೊಂಡು ಹೋದಾಗ ಬಾಸು ಗಾಡಿನ ಸೈಡ್ಗೆ ಹಾಕಿ ಹೈವೇ ರೋಡಲ್ಲಿ ಬೈದಿದ್ದಾರೆ ಮೇಡಮ್. ಎಷ್ಟೋ ವಿಡಿಯೋಗಳಲ್ಲಿ ನಾನು ನೋಡಿದ್ದೀನಿ. ನನ್ನ ಜೊತೆಲಿ ಇರೋರೆಲ್ಲ ಹೇಳ್ತಾ ಇರ್ತಾರೆ, ಬಾಸು ಕಾರ್ನ ಸೈಡ್ಗೆ ಹಾಕಿ ಬೈದ್ರಂತೆ. ಅಲ್ಲ ಅವ್ರು ಏನ್ ಮಾಡ್ತಾರೆ, ನಾನೇ ತುಂಬಾ ಸಲ ನೋಡಿದೀನಿ. ಅವ್ರ ಗಾಡಿಲಿ ಹೋಗ್ಬೇಕಾದ್ರೆ ನಾವು ಶೂಟ್ ಮಾಡ್ತಾ ಇರ್ತೀವಲ್ಲ, ಈ ಎಲೆಕ್ಷನ್ ಟೈಮ್ ಇರ್ಬೋದು ಅಥವಾ ಬೇರೆ ಟೈಮ್ ಇರ್ಬೋದು, ಆ ಟೈಮಲ್ಲೆಲ್ಲ ನಾವು ಅದೇನಾಗುತ್ತೆ ಅಂದ್ರೆ ಒಟ್ಟಿಗೆ ಮಾಸ್ ಆಗಿ ಬೈಕಲ್ಲಿ ಒಂದಷ್ಟು ಜನ ಬರ್ತಾರೆ, ಹೆಲ್ಮೆಟ್ ಹಾಕಿರಲ್ಲ, ಆಮೇಲೆ ತುಂಬಾ ಸ್ಪೀಡಲ್ಲಿ ಬರ್ತಾರೆ. ದರ್ಶನ್ ಅವ್ರ ಗಾಡಿ ಇದು ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇರತ್ತೆ. ಮತ್ತೆ ಅವ್ರಿಗೆ ಅದು ಅವ್ರ ಕಾರು ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರು ಒಳಗಡೆ ಇರೋರ್ಗೆ ಏನೂ ಆಗಲ್ಲ. ಬಟ್ ಫ್ಯಾನ್ಸ್ ಗಳು ಹಂಗಲ್ಲ, ಹೆಲ್ಮೆಟ್ ಹಾಕಿರಲ್ಲ. ಮತ್ತೆ ಅವ್ರಿಗೆ ದರ್ಶನ್ ಅವ್ರು ನೋಡ್ಬೇಕು, ಫೋಟೋ ತಗೋಬೇಕು, ಮಾತಾಡ್ಸ್ಬೇಕು, ಇಷ್ಟೇ ಇರುತ್ತೆ. ಆ ಸ್ಪೀಡಲ್ಲಿ ಬರ್ತಾ ಎಷ್ಟೊಂದು ಗಾಡಿಗಳೆಲ್ಲ ಬಿದ್ದೋಗಿದ್ದು ನಾನು ಕಣ್ಣಾರೆ ನೋಡಿದೀನಿ. ಮತ್ತೆ ಅದನ್ನ ಶೂಟು ಮಾಡಿದೀನಿ. ಅದಾದ್ಮೇಲೆ ನಾನು ಕೂಡ ವಿಡಿಯೋ ಮಾಡು ಹೇಳಿದೀನಿ. ಹಂಗಾಗಿ ದರ್ಶನ್ ಅವ್ರು ಹೇಳ್ತಾರೆ ಅದನ್ನ. ಆ ಸಿಚುವೇಶನ್ ಗಾಡಿನ ಸೈಡ್ಗೆ ಹಾಕಿ ಹೇಳ್ತಾರೆ, ಯಾಕ್ರಯ್ಯ ನನ್ನಿದೆ ಬರ್ತೀರಾ, ನಾನು ಇವತ್ತು ನೋಡಿಲ್ಲ ಅಂದ್ರೆ ನಾಳೆ ಒಂದು ಥಿಯೇಟ್ರಲ್ಲಿ ನೋಡ್ಬೋದು ನನ್ನ. ನಿಮ್ ಮನೆಯಲ್ಲಿ ನಿಮ್ಗೆ ಅಂತ ಕಾಯ್ತಾ ಇರ್ತಾರೆ, ನಿಮ್ಗೆ ಆದ ಅಪ್ಪ ಅಮ್ಮಂದ್ರು ಇರ್ತಾರೆ ಮೇಡಮ್. ಯಾರು ಬೇರೆಯವ್ರ ಲೈಫ್ ಬಗ್ಗೆ ಯೋಚನೆ ಮಾಡಲ್ಲ ಮೇಡಮ್. ಇವತ್ತು ಪ್ರೆಸೆಂಟ್ ನಂದಾಯ್ತಾ, ನಾಳೆಗೆ ನನ್ಗೇನ್ ಬೇಕಾಯ್ತಾ ಅಷ್ಟ್ ನೋಡಿ ಯೋಚನೆ ಮಾಡಿ ಸುಮ್ಮನೆ ಆಗ್ತಾರೆ. ಬಟ್ ನಮ್ ಬಾಸ್ ಆತರ ಅಲ್ಲ ಮೇಡಮ್. ಅಂದ್ರೆ ನಮಗೂ ಒಂದು ಫ್ಯಾಮಿಲಿ ಇದೆ, ನಾವು ಫ್ಯಾಮಿಲಿ ಬಗ್ಗೆ ಕೇರ್ ತಗೊಂಡ್ಲಿ ಅಂತ ಹೇಳಿ, ನಿಮ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ, ನಿಮ್ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ ಅಂತ ಒಂದು. ಆಮೇಲೆ ನೀವ್ ಹೇಳ್ತಾ ಇದ್ರೆ ಆಕ್ಚುಲಿ ಶೂಟಿಂಗ್ ಸೆಟ್ ಅಲ್ಲೂ ಕೂಡ ಅವ್ರು ಹೇಳ್ತಾ ಇರ್ತಾರೆ ಬೇರೆಯವ್ರ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ ಅವಾಗ. ಹೌದು ಮೇಡಮ್. ಇವಾಗ ಬಾಸು ಶೂಟಿಂಗ್ ಬಂದ್ರೆ ಯಾರೋ ಒಬ್ರು ಲೈಟ್ ಅವ್ರಾಗ್ಲಿ ಕ್ಯಾಮ್ರಾದವ್ರಾಗ್ಲಿ ಐ ಬಾಸ್ ಅಂದ್ರೆ ಒಂದ್ ಸ್ಮೈಲ್ ಕೊಡ್ತಾರೆ ಮೇಡಮ್. ಸಖತ್ ಖುಷಿ ಆಗುತ್ತೆ. ಆ ಸ್ಮೈಲ್ ನೋಡ್ಬೇಕಂದ್ರೆ ಖುಷಿ ಆಗುತ್ತೆ ಮೇಡಮ್. ಇನ್ನೊಂದೇನು ಅಂದ್ರೆ ನಾವೆಲ್ಲ ನಮಸ್ಕಾರ ಬಾಸ್ ಅಂದ್ರೆ ಅವರು ಪೇಮೆಂಟ್ ಆಯ್ತಾ ನೆನೆದು ಬಂತಾ ಈ ತರ ಕೇಳ್ತಾರೆ ಮೇಡಮ್. ಯಾರು ಅಷ್ಟು ಕೇರ್ ಮಾಡಕ್ ಹೋಗಲ್ಲ. ಇನ್ನೊಂದೇನಂದ್ರೆ ಮೇಡಮ್, ಹಿಂಗೆ ಒಂದ್ ಕಾಟೇರ ಶೂಟು ಫಸ್ಟ್ ಎಂಟ್ರಿ ಸೀನ್ ಇದೆಯಲ್ಲ, ಬಸ್ಸಿಂದ ಈಚೆ ಬರೋದು, ಆ ಸೀನ್ ಅಲ್ಲಿ ಮೇಡಮ್ ನಾನು ಮೇಕಪ್ ಅಸಿಸ್ಟೆಂಟ್ ಆಗಿ ಸೆಟ್ಗೆ ಹೋಗಿದ್ದೆ. ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಕೂತಿದ್ದು ಮೇಡಮ್. ಫುಲ್ಲು ಬಿಸ್ಲು, ಒಂದ್ ಸೈಡ್ ಫುಲ್ಲು ಬಿಸ್ಲು ಮೇಡಮ್. ಅಂದ್ರೆ ಓಪನ್ ಸ್ಪೇಸ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದು ಮೇಡಮ್. ದೊಡ್ಡದು ಲೈಟ್ ಬರ್ಬಾರ್ದು ಅನ್ಬಿಟ್ಟು ಒಂದ್ ಏಜ್ ಆಗಿರೋ ಅಂಕಲ್ ಒಬ್ರು ನಿಂತಿದ್ರು. ಅಂದ್ರೆ ಬಾಸ್ಗೆ ತಿನ್ನಕ್ಕೆ ಫ್ರೂಟ್ಸ್ ಎಲ್ಲ ತಂದಿದ್ರು. ಬಾಸ್ ತಿಂತ ಅವ್ರನ್ನ ನೋಡಿದ್ರು. ಅಂದ್ರೆ ಅವರು ಫುಲ್ ವಯಸ್ಸಾಗಿತ್ತು, ಸ್ವೆಟಲ್ ಹಿಂಗ್ ಅಂದ್ಬಿಟ್ಟು ಪಾಪ ವೆಯ್ಟ್ ಎತ್ಕೊಂಡು ನಿಂತಿದ್ರು. ಕರ್ದ್ಬಿಟ್ಟು ತಿನ್ನಿ ಅಂದ್ರು. ಅವ್ರು ಇಲ್ಲ ಬಾಸ್ ಬೇಡ ಅಂದ್ರು. ನೀನ್ ತಿನ್ಬೇಕಷ್ಟೇ, ತಿನ್ ಅಂತ ಹೇಳಿ ತಿನ್ಸೆ ಕಳ್ಸಿದ್ರು ಮೇಡಮ್. ಎಷ್ಟು ಖುಷಿ ಆಯ್ತು ಅಂದ್ರೆ ನಿಜವಾಗ್ಲು ನನ್ಗೆ ಮೇಡಮ್. ಆ ಟೈಮಲ್ಲಿ ನನ್ ಖುಷಿ ಇನ್ನ ಹೆಚ್ಚು ಖುಷಿ ಆಗುತ್ತೆ ಮೇಡಮ್. ನಾನ್ ಡಿ ಬಾಸ್ ಫ್ಯಾನ್ ಮೇಡಮ್. ನಾನು ಹೇಳ್ಕೋಬಹುದು ಇನ್ನೊಂದ್ ಕಡೆ ನಮ್ ಬಾಸ್